everyone, welcome back to this channel. ಲಾಸ್ಟ್ ವಿಡಿಯೋ ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದೆ. ಆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ಬ್ಯಾಂಕಿಂಗಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ. ಅದರಲ್ಲಿ ತುಂಬ ಜನ ಫ್ರೆಷರ್ಸ್ ಇದ್ದರು, ಇನ್ನು ರಿಪೀಟ್ ಮಾಡೋರು ಇದ್ದರು. ಸೊ ಐ ಥಾಟ್ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಇದ್ರ ಬಗ್ಗೆನೇ ಕನ್ನಡದಲ್ಲಿ ಅಂತ ಈ ವಿಡಿಯೋ ಮಾಡಿದ್ದು. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವಿಡಿಯೋದಲ್ಲಿ ಏನೇನಿದೆ ಅಂದರೆ ಬಿಗಿನರ್ಸ್ ಮತ್ತು ರಿಪೀಟರ್ಸಿಗೆ ಹೇಗೆ ಸಪ್ರೇಟ್ ಪ್ಲ್ಯಾನ್ ಮಾಡ್ಕೋಬಹುದು ಅಂತ. ನೆಕ್ಸ್ಟು ಬ್ಯಾಂಕಲ್ಲಿ ಯಾವುದಾದ್ರು ಎಕ್ಸಾಮ್ ಇದೆ, ಪಿ ಒ, ಕ್ಲರ್ಕ್, ಯಾವ್ಯಾವ ಕರೀತಾರೆ, ಯಾವ್ಯಾವ ಬ್ಯಾಂಕಿಂದ ಎಕ್ಸಾಮ್ ಬಿಡ್ತಾರೆ ಅಂತ. ನೆಕ್ಸ್ಟ್ ಟಾಪಿಕ್, ಈ ಬ್ಯಾಂಕಿಂಗಿಗೆ ಕಾಮನ್ ಟಾಪಿಕ್ಕೆ ಎಲ್ಲದಕ್ಕೂ ಇರೋದು, ಪಿ ಒಗಾಗಲಿ ಕ್ಲರ್ಕ್ ಆಗಲಿ ಲೆವೆಲ್ ಚೇಂಜ್ ಆಗುತ್ತೆ. ಸೊ ಯಾವ್ಯಾವ ಟಾಪಿಕ್ ಇದೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕಟ್ ಆಫ್ ಟ್ರೆಂಡ್ ಹೆಂಗಿದೆ. ಸೆಂಟ್ರಲಲ್ಲಿ ಅಫ್ಕೋರ್ಸ್ ಜಾಸ್ತಿ ಇರುತ್ತೆ, ಸ್ಟೇಟ್ ನಮ್ಮ ಕರ್ನಾಟಕದಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ಕಡಿಮೆ ಇದೆ. ಸೊ ಅದ್ರ ಬಗ್ಗೆ ನೋಡ್ಕೊಂಬಿಡೋಣ. ಪ್ರತಿ ವರ್ಷ ಏನಾಗುತ್ತೆ ಅಂದರೆ ಎರಡು ಥರ ಜನ ಬ್ಯಾಂಕಿಂಗಿಗೆ ಬರ್ತಾರೆ. ಒಂದು ಫ್ರೆಷರ್ಸು, ಇನ್ನೊಂದು ರಿಪೀಟರ್ಸ್. ರಿಪೀಟರ್ಸಲ್ಲಿ 2 ಟೈಪ್ಸ್ ಇರ್ತಾರೆ. ನೀವು ಪ್ರಿಲಿಮ್ಸ್ ಪಾಸ್ ಆಗಿದ್ದರೆ, ಯಾವುದಾದ್ರೂ ಅಟ್ಲೀಸ್ಟ್ 2 ಎಕ್ಸಾಮ್ಸ್ದು ಪ್ರಿಲಿಮ್ಸ್ ಸ್ಟಾರ್ಟ್ ಆಗಿದ್ದರೆ ಯು ಆರ್ ನಾಟ್ ಅ ಫ್ರೆಷರ್. ಪ್ರಿಲಿಮ್ಸ್ ಕೂಡ ನಿಮ್ಮದು ಒಂದು ಕ್ಲಿಯರ್ ಆಗಿಲ್ಲ ಅಂದರೆ ಯು ಶುಡ್ ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ಫ್ರೆಷರ್. ಬಿಕಾಸ್ ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಳೋದ್ರಲ್ಲಿ ಯಾವುದೇ ಸಣ್ಣತನ ಇಲ್ಲ. ಸೊ ನಾವೇನೇ ತಪ್ಪು ಮಾಡಿದ್ದೀವಿ, ನಮ್ಮನ್ನು ನಾವು ಬಿಗಿನರ್ ಅಂತಲೇ ಕನ್ಸಿಡರ್ ಮಾಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಪ್ರಿಲಿಮ್ಸ್ ಯಾವುದೂ ಕ್ಲಿಯರ್ ಆಗಿಲ್ಲ ಅಂದರೆ ಯು ಶುಡ್ ಕನ್ಸಿಡರ್ ಯುವರ್ ಸೆಲ್ಫ್ ಆ್ಯಸ್ ಫ್ರೆಷರ್. ನೆಕ್ಸ್ಟು ಪ್ರಿಲಿಮ್ಸ್ ಪಾಸ್ ಆಗಿದೆ, ನೀವು ಮೇನ್ಸ್ ಅಟೆಂಡ್ ಮಾಡಿದ್ದೀರಾ, ಒಂದಾದರೂ ಮೇನ್ಸ್ ಅಟೆಂಡ್ ಮಾಡಿದ್ದೀರಾ ಅಂದರೆ ಎಕ್ಸಾಮ್ ಟ್ರೆಂಡ್ ಹೆಂಗಿದೆ, ಎಕ್ಸಾಮ್ ಲೆವೆಲ್ ಏನಿದೆ ಅದು ನಿಮಗೆ ಚೆನ್ನಾಗಿ ಗೊತ್ತು. ಏನು ನೀವು ಮಾಡ್ಕೋಬೇಕು, ನಿಮ್ಮ ವೀಕ್ನೆಸ್ ಏನಿದೆ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ರೆಂತ್ ಏನಿದೆ ಅದು ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲ್ಲ. ನೀವು ಕ್ವಾಂಟ್ಸಲ್ಲಿ ಸ್ಟ್ರಾಂಗ್ ಇದ್ದೀರಾ, ರೀಸ್ನಿಂಗಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅದನ್ನು ನೋಡ್ಕೊಳ್ಳಿ. ಇಂಗ್ಲೀಷ್ ಯೂಶ್ವಲಿ ನಾವು ಸ್ವಲ್ಪ ವೀಕ್ ಇದ್ದೀವಿ ಕರ್ನಾಟಕದಲ್ಲಿ. ಇಫ್ ಯು ಆರ್ ಸ್ಟ್ರಾಂಗ್ ಇನ್ ಇಂಗ್ಲೀಷ್ ಯು ಶುಡ್ ಕನ್ಸಿಡರ್ ಅದು. ಯಾಕೆ ನಿಮ್ಮದು ಸ್ಟ್ರೆಂತ್ ಆಗುತ್ತೆ. ಬೇರೆಯವ್ರು ಕಡಿಮೆ ಮಾರ್ಕ್ಸ್ ತೆಗೆಯೋದ್ರಿಂದ ನೀವು ಅದರಲ್ಲಿ ಜಾಸ್ತಿ ತೆಗೆಯೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಕ್ವಾಂಟ್ಸಲ್ಲಿ ಏನು ನೀವು ಸ್ಪೀಡ್ ಕಡಿಮೆ ಆಗ್ತಾಯಿದೆಯಾ, ಅಕ್ಯುರಸಿ ಕಡಿಮೆ ಆಗ್ತಾಯಿದೆಯಾ ಅದ್ರ ಬಗ್ಗೆ ಗಮನ ಕೊಡಿ. ರೀಸ್ನಿಂಗಲ್ಲಿ ಏನಾಗುತ್ತೆ, ಕೆಲವರು ಪಝಲಲ್ಲಿ ಸಿಕ್ಕಾಕೋತಾರೆ. ಸೊ ನೀವು ಯಾವುದ್ರಲ್ಲಿ ನಿಮ್ಮದು ವೀಕ್ನೆಸ್ ಇದೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲ, ಪಝಲ್ ಅಲ್ಲ, ಅಥವಾ ಏನಾದರೂ ಜಾಸ್ತಿ ಅಟೆಂಡ್ ಮಾಡಬೇಕು ಅಂತ ಹೋಗಿ ಅಕ್ಯುರಸಿ ಕಡಿಮೆ ಆಗ್ತಾಯಿದೆಯಾ, ಯು ಶುಡ್ ಸಿಟ್, ಕೂತ್ಕೊಳ್ಳಿ, ಏನೇನು ತಪ್ಪಾಗಿದೆ ಯೋಚನೆ ಮಾಡಿ ಒಂದು ಸರಿ. ಸೊ ಅದ್ರ ಬಗ್ಗೆ ಒಂದು ನಿಮ್ಮದು ಸ್ಟ್ರೆಂತ್ ಮತ್ತು ವೀಕ್ನೆಸ್ದು ಒಂದು ಕಾಲಮ್ ಮಾಡಿಕೊಂಡು ಯೋಚನೆ ಮಾಡಿ. ನೆಕ್ಸ್ಟ್ ಫ್ರೆಷರ್ಸ್ ಏನಾಗುತ್ತೆ ಅಂದರೆ ಏನೂ ಐಡಿಯಾ ಇಲ್ಲ, ಇವರ ಬ್ಲ್ಯಾಂಕ್ ಪೇಪರ್ ಅಂದರೆ ಇಟ್ಸ್ ಬೆಟರ್. ಏನೂ ಗೊತ್ತಿಲ್ಲ ನಮಗೆ ಬ್ಯಾಂಕ್ ಬಗ್ಗೆ ಅಂದರೆ ನಾನಿವಾಗ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಪ್ರಿಲಿಮ್ಸ್ ಕ್ಲಿಯರ್ ಮಾಡದೇ ಇರೋದು ಏನಂದರೆ ಅಟ್ಲೀಸ್ಟ್ ಏನು ಪ್ರಾಬ್ಲಮ್ ಇದೆ, ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಇದೆ, ಎಕ್ಸಾಮ್ ಅಟೆಂಡ್ ಮಾಡಿರೋದು, ಮಾಕ್ ಟೆಸ್ಟ್ ಅಲ್ಲ, ಒಂದು ರಿಯಲ್ ಎಕ್ಸಾಮ್ ನೀವು ಅಟೆಂಡ್ ಮಾಡಿದ್ದೀರಾ. ಪಾಸೋ ಫೇಲೋ ಅದು ಬೇಡ, ಒಟ್ಟು ಅಟೆಂಡ್ ಮಾಡಿದ್ದೀರಾ, ಅದ್ರದ್ದು ಎನ್ವಿರಾನ್ಮೆಂಟ್ ನಿಮಗೆ ಗೊತ್ತಿದೆ. ಸೊ ಪ್ರಿಲಿಮ್ಸು ನೆಕ್ಸ್ಟ್ ಟೈಮ್ ನೀವು ಅಟೆಂಡ್ ಮಾಡಿದಾಗ ನೀವು ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅದು ಬಿಟ್ಟು ನೆಕ್ಸ್ಟ್ ಎಲ್ಲನೂ ಹೊಸದಾಗೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಏನೇನು ಪ್ಲ್ಯಾನ್ ಮಾಡಬೇಕು ಅಂತ. ನೆಕ್ಸ್ಟು ಫ್ರೆಷರ್ಸಿಗೆ ಏನು ಹೇಳಬೇಕಂದ್ರೆ, ಯಾವ ಥರ ಬ್ಯಾಂಕ್ ಎಕ್ಸಾಮ್ ಇದೆ, ಒಂದು SBI ಇದೆ, ಒಂದು IBPS ಇದೆ, ಒಂದು RRB ಇದೆ. SBIಯಲ್ಲಿ 2 ಥರ, PO ಮತ್ತು ಕ್ಲರ್ಕ್. IBPS ಏನಂದರೆ ಡಿಫ್ರೆಂಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಇದು ಸೆಂಟ್ರಲ್ ಇಂಡಿಯಾ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್, ಅವರೆಲ್ಲರೂ ಒಂದೇ ಎಕ್ಸಾಮ್ ಮಾಡಿಬಿಟ್ಟು ಅದರಲ್ಲಿ ಹೈಯರ್ ಮಾಡ್ಕೋತಾರೆ ಆ್ಯಸ್ ಎ PO, ಆ್ಯಸ್ ಎ ಕ್ಲರ್ಕ್. RRB ಅಂದರೆ ನಮ್ಮದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇದರಲ್ಲಿ PO ಮತ್ತು ಕ್ಲರ್ಕ್ ಆಗಿ ಹೈಯರ್ ಮಾಡ್ಕೋತಾರೆ. SBI ಅದು PO ಮತ್ತು ಕ್ಲರ್ಕ್ ಇದು ಎಲ್ಲದೂ ಸ್ಟೇಟ್ ಲೆವೆಲಲ್ಲಿ. ಈ SBI ಮತ್ತು IBPS ಇದು ಸೆಂಟ್ರಲ್ ಲೆವೆಲಲ್ಲಿ ಆಗುತ್ತೆ. RRBದು PO, RRBದು ಕ್ಲರ್ಕ್, ಇದೆರಡೂ ಕೂಡ ಸ್ಟೇಟಲ್ಲೇ ಆಗುತ್ತೆ, ಸ್ಟೇಟ್ ಲೆವೆಲಲ್ಲಿ. ಇದರ ಎಲ್ಲದರಲ್ಲೂ ತುಂಬ ಟಫೆಸ್ಟ್ ಎಕ್ಸಾಮ್ ಅಂದರೆ SBI.
ಎಲ್ಲದಕ್ಕೂ ಕಂಪೇರ್ ಮಾಡಿದರೆ ಸಿಕ್ಕಾಬಟ್ಟೆ ಟಫು ಪೇಪರ್ನ ಸೆಟ್ ಮಾಡೋದು ಎಸ್ ಬಿ ಅವರು. ಅದಾದಮೇಲೆ IBPS PO ನೆಕ್ಸ್ಟ್ ಟಫೆಸ್ಟ್ ಆಗುತ್ತೆ. RRB ಓಕೆ ನಾರ್ಮಲ್ ಅಟೆಂಡ್ ಮಾಡ್ಬೋದು ನಾವು. ಇದೆರಡೂ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಅಂದರೆ ಇದು ಮೇನ್ಸ್ ಕ್ಲಿಯರ್ ಆಗೇ ಆಗುತ್ತೆ, ಆ ಥರ ಒಂದು. ಇನ್ನು ಸ್ಟೇಟ್ ಲೆವೆಲ್ ಕ್ಲರ್ಕ್ ಅಂದರೆ ಕ್ಲರ್ಕಲ್ಲಿ ಯಾವುದು ಹೈಯೆಸ್ಟ್ ಅಂದರೆ SBI ಕ್ಲರ್ಕ್ ಟಫೆಸ್ಟ್ ಇರುತ್ತೆ. ಅದಾದಮೇಲೆ IBPS ಕ್ಲರ್ಕು ಕೂಡ ನೆಕ್ಸ್ಟ್ ಬರುತ್ತೆ. IBPS ಕ್ಲರ್ಕ್ ಮತ್ತು RRB PO ಇದೆರಡು ಈಕ್ವಲ್ ಇರುತ್ತೆ, ಏನು ಲೆವೆಲಲ್ಲಿ, ಎಕ್ಸಾಮ್ ಲೆವೆಲಲ್ಲಿ. ಇದು ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ, ಸಿಮಿಲರ್ ಇರುತ್ತೆ. ಮೇನ್ಸ್ IBPS ಕ್ಲರ್ಕ್ ಮೇನ್ಸ್ ಮತ್ತು RRBದು ಮೇನ್ಸ್ ಸಿಮಿಲರ್ ಇರುತ್ತೆ. ಇದರಲ್ಲಿ ಕ್ವಾಂಟ್ಸ್, ರೀಸ್ನಿಂಗ್, ಇಂಗ್ಲೀಷ್ ಪ್ರಿಲಿಮ್ಸಲ್ಲಿ. ಇದರಲ್ಲೂ ಅಷ್ಟೇ ಕ್ವಾಂಟ್ಸ್, ರೀಸ್ನಿಂಗ್, ಇಂಗ್ಲೀಷ್. ಇದರಲ್ಲಿ ಪ್ರಿಲಿಮ್ಸಲ್ಲಿ ಕ್ವಾಂಟ್ಸ್ ಆ್ಯಂಡ್ ರೀಸ್ನಿಂಗ್ ಮಾತ್ರ ಆಗುತ್ತೆ ಈ ಎರಡು ಎಕ್ಸಾಮಲ್ಲಿ. ಇದೆಲ್ಲನೂ ಒಂದು ಹಾಗೆ ಏನು ಬರ್ಡ್ ವ್ಯೂ ಥರ ಜಸ್ಟ್ ನೋಡ್ಕೊಂಡಿದ್ದು ಯಾವ್ದ್ಯಾವ್ದು ಎಕ್ಸಾಮ್ ಬರುತ್ತೆ ಅದ್ರ ಟಫ್ನೆಸ್ ಎಷ್ಟು ಅಂತ ಅಷ್ಟೇ. ನೆಕ್ಸ್ಟು ಬಿಗಿನರ್ಸಿಗೆ ಏನು ಹೇಳ್ತೀನಿ ಅಂದರೆ ಯಾವುದಾವುದು ಟಾಪಿಕ್ ಬರುತ್ತೆ ಅಂತ. ಈಗ ಏನಂದರೆ ಯಾವ್ಯಾವುದು ಟಾಪಿಕ್ ಇರುತ್ತೆ ಅಂದರೆ ಕ್ವಾಂಟ್ಸ್, ರೀಸ್ನಿಂಗ್, ಇಂಗ್ಲೀಷ್ ಮತ್ತು ಜನರಲ್ ಅವೇರ್ನೆಸ್. ಜನರಲ್ ಅವೇರ್ನೆಸ್ ಮೇನ್ಸಿಗೆ ಬರೋದು, ಪ್ರಿಲಿಮ್ಸಲ್ಲಿ ಇರಲ್ಲ. ಪ್ರಿಲಿಮ್ಸಲ್ಲಿ SBI ಮತ್ತು IBPS PO ಕ್ಲರ್ಕ್ ಎರಡರಲ್ಲೂ ಕ್ವಾಂಟ್ಸ್, ರೀಸ್ನಿಂಗ್, ಇಂಗ್ಲೀಷ್ ಕಂಪಲ್ಸರಿ. RRBದು PO ಮತ್ತು ಕ್ಲರ್ಕಲ್ಲಿ ಮಾತ್ರ ಕ್ವಾಂಟ್ಸ್ ಮತ್ತು ರೀಸ್ನಿಂಗ್ ಇರುತ್ತೆ ಪ್ರಿಲಿಮ್ಸಲ್ಲಿ. ಸೊ ಕ್ವಾಂಟ್ಸಲ್ಲಿ ಯಾವುದ್ಯಾವ ಟಾಪಿಕ್ ಬರುತ್ತೆ, ಬ್ರಾಡರ್ ಸ್ಪೆಕ್ಟ್ರಮ್ ಇದು ಇರೋದೇನಾಗುತ್ತೆ ಅಂದರೆ ಏನೇನು ಟಾಪಿಕ್ ಇರುತ್ತೆ ಎಕ್ಸಾಮಲ್ಲಿ ಅಂದರೆ ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್, ರಾಂಗ್ ನಂಬರ್ ಸೀರೀಸ್ ಮತ್ತು ಮಿಸ್ಸಿಂಗ್ ನಂಬರ್ ಸೀರೀಸ್. ಇದರಲ್ಲಿ ಒಂದಿಷ್ಟು ನಂಬರ್ಸ್ ಒಂದು ಏನು ಪ್ಯಾಟ್ರನಲ್ಲಿ ಇರುತ್ತೆ, ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ ರಾಂಗ್ ಇರೋದು ಯಾವುದು ಅಥವಾ ಮಿಸ್ಸಿಂಗ್ ಇರೋದು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಡೇಟಾ ಇಂಟರ್ಪ್ರಿಟೇಷನ್ ಅಂದರೆ ಒಂದು ಗ್ರಾಫಿಕಲ್ ಪೈ ಚಾರ್ಟ್ ಆಗಿರ್ಬೋದು, ಬಾರ್ ಗ್ರಾಫ್ ಆಗಿರ್ಬೋದು, ಅಥವಾ ಒಂದಿಷ್ಟು ಹಿಂಗೆ ವರ್ಡ್ಸಲ್ಲಿ ಕೊಟ್ಟಿರ್ಬೋದು, ಒಂದು ಕತೆ ಥರ ಕೊಟ್ಬಿಟ್ಟು ಅದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಇರುತ್ತೆ, ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ಇದು ಕಾಂಪ್ಲೆಕ್ಸ್ ಫಾರ್ಮಲ್ಲಿರುತ್ತೆ. ಒಂದು ಗ್ರಾಫ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಇದೊಂದು ಸ್ಟೋರಿ ಥರ, ಅದನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡು ಕೊಟ್ಟಿರೋ ಕ್ವೆಶನ್ನ ಆನ್ಸರ್ ಮಾಡಬೇಕಾಗತ್ತೆ. ಇದು ಡೇಟಾ ಇಂಟರ್ಪ್ರಿಟೇಷನ್. ಅರ್ಥಮೆಟಿಕಲ್ ಏನಾಗುತ್ತೆ ಅಂದರೆ ಇದರಲ್ಲಿ ಡಿಫ್ರೆಂಟ್ ಬರುತ್ತೆ. ರೇಷಿಯೋ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಆಮೇಲೆ ಸ್ಪೀಡ್, ಡಿಸ್ಟೆನ್ಸ್, ಈ ಥರ ಡಿಫ್ರೆಂಟ್ ಅರ್ಥಮೆಟಿಕ್. ಇದೇನೆಂದರೆ ಕ್ವಾಂಟ್ಸ್ ನಮ್ಮದು ಹೈಸ್ಕೂಲ್ ಲೆವೆಲಲ್ಲೇ ಇರುತ್ತೆ. ಬಟ್ ಸ್ಪೀಡ್ ನಾವೆಷ್ಟು ಫಾಸ್ಟಾಗಿ ಮಾಡ್ತೀವಿ, ಎಷ್ಟು ಬೇಗ ನಾವು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ಕೊಟ್ಟಿರೋ ಕ್ವೆಶನ್ನ ನಾವು ಹೇಗೆ ಅನಲೈಸ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಕ್ವಾಂಟ್ಸ್ ಇಷ್ಟು ಟಾಪಿಕ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ರೀಸ್ನಿಂಗಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಆಲ್ಫಾ ನ್ಯೂಮರಿಕಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಬ್ಲಡ್ ರಿಲೇಷನ್ ಬರುತ್ತೆ. ಅಂದರೆ ನಮ್ಮ ಅಪ್ಪ ಅಮ್ಮಂದು ಅಪ್ಪ ಅಮ್ಮ, ನಮ್ಮ ಅಪ್ಪನ ಅಣ್ಣ, ಅವರು ದೊಡ್ಡಪ್ಪ ಅಂತೀವಿ, ಅಪ್ಪನ ತಮ್ಮ ಚಿಕ್ಕಪ್ಪ, ಅಪ್ಪನ ತಂಗಿ ಅತ್ತೆ, ಈ ಥರ. ಆಮೇಲೆ ನಮ್ಮದು ಸಿಸ್ಟರ್ ಅಥವಾ ಬ್ರದರ್ ಇದ್ದರೆ ಅವ್ರ ಮಕ್ಕಳಿಗೆ ಏನು ಕರಿತೀವಿ, ಮಗ ಆದರೆ ನೆಫ್ಯೂ, ಮಗಳಾದರೆ ನೀಸ್, ಆ ಥರ. ಅದ್ರದ್ದು ಬಗ್ಗೆ ಒಂದಿಷ್ಟು ಕತೆ ಕೊಟ್ಬಿಟ್ಟು ಅದ್ರದ್ದು ನಾವು ಎಕ್ಸಾಕ್ಟ್ ಮಾಡಬೇಕು. ಇದರಲ್ಲಿ ಏದು ಅಪ್ಪ ಯಾರು, ಏದು ಹೆಂಡತಿ ಯಾರು, ಆ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಬ್ಲಡ್ ರಿಲೇಷನ್ ಬಗ್ಗೆ ಒಂದು ಸಿಂಪಲಾಗಿ ಹೇಳಿದೆ. ಸಿಲಾಗಿಸಮ್ ಮತ್ತು ಇನ್ಇಕ್ವಾಲಿಟಿ ಅದು ಏನು ಹೈಯೆಸ್ಟ್ ಸ್ಕೋರಿಂಗ್ 5 ಕೊಟ್ಟಿರ್ತಾರೆ. ಇದು ಹೈಯೆಸ್ಟ್ ಸ್ಕೋರಿಂಗ್ ಆ್ಯಂಡ್ ಈಸಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಷ್ಟೆ. ಬೇಗ ಮಾಡ್ಬೋದಾದಂಥ 2 ಟಾಪಿಕ್ ರೀಸ್ನಿಂಗಲ್ಲಿ ಅಂದರೆ ಸಿಲಾಗಿಸಮ್ ಮತ್ತು ಇನ್ಇಕ್ವಾಲಿಟಿ. ನೆಕ್ಸ್ಟು ಪಝಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್. ಪಝಲ್ ಅಂದರೆ ಒಂದು ದೊಡ್ಡದು ಒಂದು ಸ್ಟೋರಿ ಕೊಟ್ಟಿರ್ತಾರೆ. ಅಂದರೆ 9 ಫ್ಲೋರ್ ಇರುತ್ತೆ, 9 ಮಂತ್ಸ್ ಇರುತ್ತೆ, 9 ಜನ ಇರ್ತಾರೆ, ಆ ಥರ ಅಷ್ಟು ಬಗ್ಗೆ ಕತೆ ಕೊಟ್ಟು ಅವ್ರಿಗೆ ಈ ದಿನ ಅಲ್ಲಿಗೆ ಹೋಗಿದ್ರು, ಆ ದಿನ ಅಲ್ಲಿಗೆ ಹೋಗಿದ್ರು, ಅದು ಪಝಲ್. ಅದ್ರ ಬಗ್ಗೆ ಒಂದು ತುಂಬ ಕಾಂಪ್ಲೆಕ್ಸ್ ಮಾಡಿರ್ತಾರೆ, ಅದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. DIಯಲ್ಲಿ ಇರುತ್ತಲ್ವ ಸೇಮ್ ಅದೇ ಥರ ಪಝಲ್, ಅದು ರೀಸ್ನಿಂಗಲ್ಲಿ. ನೆಕ್ಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದರೆ ಒಂದಷ್ಟು ಜನ ಇರ್ತಾರೆ, ಸರ್ಕಲಲ್ಲಿ ಕೂತಿರ್ತಾರೆ ಅಥವಾ ಸ್ಕ್ವೇರ್ ಅರೇಂಜ್ಮೆಂಟಲ್ಲಿ ಕೂತಿರ್ತಾರೆ, ನಾರ್ತ್ ನೋಡ್ಕೊಂಡು ಕೂತಿರ್ತಾರೆ, ಅವ್ರ ಪಕ್ಕ ಇವರು, ಇವ್ರ ಪಕ್ಕ ಅವರು, ಆ ಥರ ಕೊಟ್ಟಿರ್ತಾರೆ. ನಾವು ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ಏನೇನು ಡೇಟಾ ಕೊಟ್ಟಿರ್ತಾರೆ 1 by 1 ಅದನ್ನು ನಾವು ಪಾಯಿಂಟ್ ವೈಸ್ ನೋಟ್ ಮಾಡಿಕೊಂಡು ಅದನ್ನು ನಾವು ಒಂದು
ಕರೆಕ್ಟ್ ಆನ್ಸರ್ ಹೇಗೆ ಬರುತ್ತೆ ಅಂತ ಒಂದು ನಾವು ಫೈನಲೈಸ್ ಮಾಡಿದ್ರೆ ಅದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದರೆ ಪಝಲ್. ತುಂಬ ಜನ ಎಲ್ಲಿ ಎಡ್ಬೋದು ಅಂದರೆ ಪಝಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲೇ. ಬಿಕಾಸ್ ನಾವು ಇದನ್ನು ಎಕ್ಸಾಮ್ ಹಾಲಲ್ಲಿ ಈಗೋಗಿ ತೊಗೊಂಡ್ಬಿಡ್ತೀವಿ, ಸ್ಟಾರ್ಟ್ ಮಾಡಿದ್ದೀವಿ, ಇದಕ್ಕೆ ನಮಗೆ ಆನ್ಸರ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಟೈಮ್ ವೇಸ್ಟ್ ಮಾಡೋದು. ಸೊ ನಮಗೆ ಬಂದರೆ ಮಾಡಬೇಕು, ಬಂದಿಲ್ಲ ನೆಕ್ಸ್ಟ್ ಮೂವ್ ಆಗಬೇಕು, ಈ ಥರದ್ದೊಂದು ಕಾನ್ಸೆಪ್ಟ್. ಯಾಕಂದರೆ ಕೊಟ್ಟರೆ ತುಂಬ ಈಸಿಯಾಗಿ ಕೊಡ್ತಾರೆ, ಇಲ್ಲಾಂದರೆ ತುಂಬ ಕನ್ಫ್ಯೂಸಿಂಗ್ ಆಗಿ ಕೊಡೋದು. ಈ ಎರಡು ಟಾಪಿಕ್ಕು ತುಂಬ ಸ್ಕೋರ್ ಮಾಡ್ಬೋದಂಥ ಟಾಪಿಕ್ಕು ಇದೆ, ನಾವು ಎಡವಟ್ಟು ಮಾಡಿಕೊಂಡು ಅಕ್ಯುರಸಿ ಕಳ್ಕೊಳ್ಳೋ ಅಂಥ ಟಾಪಿಕ್ಕು ಇದೆ. ಸೊ ನೋಡಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದಕ್ಕೆ ಮಾಕ್ ಟೆಸ್ಟ್ ಕೊಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇದು ರೀಸ್ನಿಂಗ್ ಬಗ್ಗೆ ಆಯಿತು. ನೆಕ್ಸ್ಟು ಇಂಗ್ಲೀಷ್ ಬಗ್ಗೆ ನೋಡೋಣ. ಇಂಗ್ಲೀಷ್ ಅಂದರೆ ತುಂಬ ಟಫೆಸ್ಟ್ ಸಬ್ಜೆಕ್ಟು, ಹಾಗೆ ಈಸಿಯೆಸ್ಟ್ ಸಬ್ಜೆಕ್ಟು ಅಂತಲೂ ಹೇಳ್ಬೋದು. ಅರ್ಥ ಆದರೆ ಈಸಿ, ಅರ್ಥ ಆಗಿಲ್ಲ ಅಂದರೆ ಇದರಷ್ಟು ನಾವು ಅಕ್ಯುರಸಿ ಕಳ್ಕೊಳ್ಳೋಂಥ ಸಬ್ಜೆಕ್ಟ್ ಬೇರೆ ಯಾವುದೂ ಇಲ್ಲ. ಸೊ ನಿಮಗೆ ಇಂಗ್ಲೀಷ್ ಚೆನ್ನಾಗಿದೆ ಅಂದರೆ ನಿಮಗೆ ಒಂದು ಪ್ಲಸ್ ಪಾಯಿಂಟು, ಚೆನ್ನಾಗಿಲ್ಲ ಅಂದರೆ ಯು ಹ್ಯಾವ್ ಟು, ಬೇರೆ ಆಪ್ಷನ್ ಇಲ್ಲ ನಮಗೆ. ಸೊ ಕಲೀಲೇಬೇಕು. ಇದರಲ್ಲಿ ಏನೇನು ಬರುತ್ತೆ ಅಂದರೆ ಎರರ್ ಡಿಟೆಕ್ಷನ್, ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅಂದರೆ ಗ್ರಾಮೆಟಿಕಲಿ ತಪ್ಪಿದೆಯಾ ಸರಿ ಇದೆಯಾ ಅಂತ ಫೈಂಡ್ ಔಟ್ ಮಾಡಿ ಅದನ್ನು ಒಂದು ಸೆಂಟೆನ್ಸ್ನ ABCD ಮಾಡಿರ್ತಾರೆ, ಯಾವ ಪಾರ್ಟಲ್ಲಿ ತಪ್ಪಿದೆ, ಏನಲ್ಲ, ಬಿನಲ್ಲ, ಸಿನಲ್ಲ, ಡಿನಲ್ಲ, ಬಿ ಪಾರ್ಟ್ ಇದ್ದರೆ ಬಿನ ಕ್ಲಿಕ್ ಮಾಡಬೇಕು. ಸೊ ಆ ಥರ ಎರರ್ ಡಿಟೆಕ್ಷನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೆ 120 ರೂಲ್ಸ್ ಆಫ್ ಗ್ರಾಮರ್ ಅಂತ ಇದೆ, ಅದನ್ನು ನಾವು ನೋಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ RC ರೀಡಿಂಗ್ ಕಾಂಪ್ರಹೆನ್ಷನ್, ಅಂದರೆ ಒಂದು ದೊಡ್ಡ ಸ್ಟೋರಿ ಕೊಟ್ಟಿರ್ತಾರೆ, ಯಾವುದಾದ್ರೂ ಟಾಪಿಕ್ ಆಗಿರ್ಬೋದು, ಅದು ಯಾವುದೋ ಎಡಿಟೋರಿಯಲ್ಸ್, ಯೂಶ್ವಲಿ ಎಡಿಟೋರಿಯಲ್ಸ್ನೇ ಜಾಸ್ತಿ ಅದ್ರಲ್ಲಿ ಹಾಕಿರ್ತಾರೆ ರೀಡಿಂಗ್ ಕಾಂಪ್ರಹೆನ್ಷನ್. ಸೊ ನಾವು ಓದಿ ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. 1 to ಅಪ್ ಟು 6 ಅಂತೂ ಇರುತ್ತೆ ಮ್ಯಾಕ್ಸಿಮಮ್. ಸೊ ಅದರಲ್ಲೇ ಓದಿ ನಾವು ಅರ್ಥ ಮಾಡ್ಕೋಬೇಕು, ಆ ಸ್ಟೋರಿಲಿ ಏನಿದೆ, ಅದದು ಏನು ಕಾನ್ಸೆಪ್ಟ್ ಏನು, ಮತ್ತು ಅದು ರೀಡಿಂಗ್ ಕಾಂಪ್ರಹೆನ್ಷನ್ದು ಅದನ್ನು ನೋಡಿಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಇನ್ನೊಂದು ಸೆಂಟೆನ್ಸ್ ರಿಅರೇಂಜ್ಮೆಂಟು, ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ನ ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರೆ. ಸೊ ನಾವದು ABCD ಇದರಲ್ಲಿ ಕರೆಕ್ಟ್ ಅರೇಂಜ್ಮೆಂಟ್ ಯಾವುದು, BCDAನ, ABDCನ, ಸೊ ಹೀಗೆ ಕರೆಕ್ಟ್ ರೀಅರೇಂಜ್ ಮಾಡಿಬಿಟ್ಟು ಏನು ಇದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗೋ ಥರ ನೋಡ್ಕೋಬೇಕು. ಇದು ಸೆಂಟೆನ್ಸ್ ರೀಅರೇಂಜ್ಮೆಂಟ್. ಪ್ಯಾರಾಜಂಬಲ್ ಏನು ಅಂದರೆ, ಒಂದು ಸೆಕೆಂಡ್, ಪ್ಯಾರಾಜಂಬಲಲ್ಲಿ ಏನಾಗುತ್ತೆ ಅಂದರೆ ಒಂದು ಕಥೆನ ABCD ಅಂತ ಸ್ಪ್ಲಿಟ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆ ಹಾಕಿರ್ತಾರೆ. ಸೊ ನಾವು ಆ ಕಥೆನ ಒಂದು ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಕೊಟ್ಬಿಟ್ಟು ಅದೊಂದು ಮೀನಿಂಗ್ಫುಲ್ ಸ್ಟೋರಿ ಆಗಬೇಕು. ಇದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸು, ಇದೊಂದು ಮೀನಿಂಗ್ಫುಲ್ ಸ್ಟೋರಿ. ಸೊ ಅದನ್ನು ನಾವು ಅರೇಂಜ್ ಮಾಡಬೇಕಾಗತ್ತೆ. ಇದು ಪ್ಯಾರಾಜಂಬಲ್. ಆ್ಯಂಡ್ ವೊಕ್ಯಾಬ್ಯುಲರಿ ಏನಂದರೆ, ನಾವು ಈಗ ಟ್ರೆಂಡಿಂಗಲ್ಲಿ ಯಾವ ವರ್ಡ್ಸ್ ಇದೆ, ಆ ವರ್ಡ್ದು ಮೀನಿಂಗ್ ಏನು, ಆ ವರ್ಡ್ದು ಆಪೋಸಿಟ್ ಏನು ಮೀನಿಂಗ್ ಇದೆ, ಅದರದ್ದು ಈಕ್ವಲ್ ಮೀನಿಂಗ್ ಅಥವಾ ಸಿನಾನಿಮ್ ಆಗಿರ್ಬೋದು, ಆಟೋನಿಮ್ ಆಗಿರ್ಬೋದು. ಅದಕ್ಕೆ ಕರೆಕ್ಟ್ ಮೀನಿಂಗ್ ಇದ್ದರೆ ಅದಕ್ಕೆ ಆಟೋನಿಮ್, ಅಥವಾ ಆಪೋಸಿಟ್ ಆದರೆ ಸಿನಾನಿಮ್, ಆ ಥರದ್ದು ವೊಕ್ಯಾಬ್ಯುಲರಿ, ಒಂದೊಂದು ವರ್ಡ್ದು ಮೀನಿಂಗ್ ಅದೆಲ್ಲ ಕಲಿಬೇಕಾಗತ್ತೆ. ಅದು ಎಡಿಟೋರಿಯಲ್ ಹಿಂದೂವಲ್ಲಿ ಯೂಸ್ ಮಾಡುವಂಥ ವರ್ಡ್ನೇ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಸೊ ವಿ ಹ್ಯಾವ್ ಟು ಲರ್ನ್ ಆಲ್ ದ ನ್ಯೂ ವರ್ಡ್ಸ್, ಅದ್ರ ಬಗ್ಗೆ ನಾವು ಕಲಿಬೇಕಾಗುತ್ತೆ. ನೆಕ್ಸ್ಟು GA ನೋಡ್ಕೊಳ್ಳೋಣ. ಜನರಲ್ ಅವೇರ್ನೆಸ್ ಏನಂದರೆ, ಲಾಸ್ಟ್ 6 ಮಂತ್ಸಲ್ಲಿ ಏನೇನಾಗಿದೆ, ಬ್ಯಾಂಕಿಂಗ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಸ್ಕೀಮ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಅಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ಅವಾರ್ಡ್ಸ್ ಆಗಿರ್ಬೋದು, ಆ್ಯಂಡ್ ಮತ್ತೇನು ಬಿಟ್ಟು GA ಟ್ಯಾಕ್ಸ್ ಆಗಿರ್ಬೋದು, ಅದ್ರ ಬಗ್ಗೆ. ನೆಕ್ಸ್ಟ್ ಹೊಸದಾಗಿ ಯಾರು ಬುಕ್ ಬರೆದಿದ್ದಾರೆ ಅವರಿಗೇನು ಅವಾರ್ಡ್ ಬಂದಿದೆ, ಆ ಥರ ಕೇಳ್ತಾರೆ. ಇದು ಕರೆಂಟ್ಸ್ ಆದರೆ. ಸ್ಟ್ಯಾಟಿಕಲಿ ಬ್ಯಾಂಕಿಂಗ್ ಬಗ್ಗೆ ಕೇಳ್ಬೋದು. ಬ್ಯಾಂಕು, ಯಾವ ಬ್ಯಾಂಕಿನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇವಾಗ ಬ್ಯಾಂಕಲ್ಲಿ ಯಾರು ಚೇರ್ಮನ್ ಇದ್ದಾರೆ, ಅಥವಾ ಈ ಸರಿ ಪ್ರೆಸಿಡೆಂಟು ಯಾರನ್ನ ಅಪಾಯಿಂಟ್ ಮಾಡ್ತಾರೆ, ಪ್ರೆಸಿಡೆಂಟಿಗೆ ಯಾರು ಓದಿಸ್ತಾರೆ, ಈ ಥರದ ಕ್ವೆಶನ್ಸ್ ಎಲ್ಲ ತುಂಬ ಇತ್ತು. ಹೇಳೋಕ್ಕಾಗಲ್ಲ. ಕರೆಂಟ್ ಅಂದರೆ ಅವರು ಕೇಳಬೋದು ಅಥವಾ ಕೇಳ್ದೇನೂ ಇರ್ಬೋದು. ತುಂಬ ಅನ್ಪ್ರಿಡಿಕ್ಟಬಲ್ ಟಾಪಿಕ್ಸ್ ಅಂದರೆ ಅದು GA. ಸೊ ನಾವು GA ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗೋಕ್ಕಾಗಲ್ಲ, ಯಾಕಂದರೆ ಹೆಂಗೆ ಬೇಕಾದರೂ ಬರ್ಬೋದು. ಸೊ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಕ್ವಾಂಟ್ಸ್, ರೀಸನಿಂಗ್ ಆ್ಯಂಡ್ ಇಂಗ್ಲೀಷ್. ಸೊ ಇದು ಬಿಗ್ನರ್ಸಿಗೆ ಏನೇನಿರುತ್ತೆ ಟಾಪಿಕ್ಕು. ಸೊ
ಇದು ಜಸ್ಟ್ ಯಾವುದಾದ್ರು ಟಾಪಿಕ್ಸ್ ಇರುತ್ತೆ ಅಂತ. ಫಸ್ಟು ಕ್ವಾಂಟ್ಸ್ ನೋಡ್ಕೊಳ್ಳೋಣ. ಕ್ವಾಂಟ್ಸ್ಗೆ ನೀವು ಇವಾಗ ಬಿಗಿನರ್ಸ್ ಆಗಿದ್ದರೆ ಏನು ಮಾಡಬೇಕಂದ್ರೆ 1 to 30 ಮಗ್ಗಿ ಟೇಬಲ್ಸ್ನ ಕಂಪಲ್ಸರಿ ಕಲೀಲೇಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನಲ್ಲಿ ನಾವು 30 to 45 ಸೆಕೆಂಡ್ಸಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನಮಗೆ ಅಲ್ಲಿ ನಾವು 12 ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟಾಗಿ ನಾವು ಮಾಡಬೇಕು. ನಾನೇನು ತುಂಬ ಫಾಸ್ಟ್ ಇಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ, ನನಗೂ ಕ್ವಾಂಟ್ಸ್ ಬರಲ್ಲ. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ನಾವು ನೆನ್ಪಿಟ್ಕೋಬೇಕು ಟೇಬಲ್ಸ್. ಹೌದು, ಇದು ಮಕಪ್ ಮಾಡಲೇಬೇಕು, ವಿಧಿ ಇಲ್ಲ. ಅದಾಯಿತು, 1 to 30 ಟೇಬಲ್ಸ್ ಆಯಿತು. ನೆಕ್ಸ್ಟ್ ಸ್ಕ್ವಯರ್ಸ್ ಆ್ಯಂಡ್ ಕ್ಯೂಬ್ಸ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಅಪ್ರಾಕ್ಸಿಮೇಷನಲ್ಲಿ ಜಾಸ್ತಿ ಇರುತ್ತೆ, ಅಥವಾ ಬೇರೆ ಒಂದು ಅರ್ಥಮೆಟಿಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಬೇಕಾಗುತ್ತೆ. 2 ಸ್ಕ್ವಯರ್ ಎಷ್ಟು? 4. ಆಮೇಲೆ 15 ಸ್ಕ್ವಯರ್ ಎಷ್ಟು? 225. ಇದು ಏನು ನೀವು ಓದ್ತಾ ಮಗಪ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದೇ ಬರುತ್ತೆ. 21 ಸ್ಕ್ವಯರ್ ಎಷ್ಟು? 22 ಸ್ಕ್ವಯರ್ ಎಷ್ಟು? ಸೊ ಅಪ್ ಟು ಸ್ಕ್ವಯರ್ ಎಷ್ಟು ಅಂದರೆ 1 to 30 ಆದರೂ ನಿಮಗೆ ಕೇಳಿದ ತಕ್ಷಣ ಹೇಳಕ್ಕೆ ಬರಬೇಕು. ನೆಕ್ಸ್ಟು ಕ್ಯೂಬ್ಸ್ ಅಂದರೆ 1 to 20 ಎನಫ್, 1 to 15 ಈಸ್ ಎನಫ್ ಆ್ಯಕ್ಚುಲಿ. ನೀವು ಸ್ವಲ್ಪ ನಿಮಗೆ ಜಾಸ್ತಿ ನೆನಪಿನ ಶಕ್ತಿ ಇದೆ ಅಂದರೆ ಯು ಕ್ಯಾನ್ ಮಗಪ್ ಅಪ್ ಟು 1 to 20. 1 to 15 ಈಸ್ ಎನಫ್ ಅಂತ ಅನ್ಕೋತೀನಿ ನಾನು. ಅಷ್ಟು ಸಾಕು. ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾನು ಒಂದಿಷ್ಟು ಆ್ಯಪ್ಗಳು ಹೇಳ್ತೀನಿ. ಯಾವುದಂದರೆ ಮ್ಯಾಥ್ಸ್ ವರ್ಕೌಟ್ ಅಂತ, ಇನ್ನೊಂದು ಮ್ಯಾಥ್ಸ್ ಟ್ರಿಕ್ ಅಂತ. ಇದೇನು ಈ ಆ್ಯಪ್ಗಳಲ್ಲಿ ಏನಾಗುತ್ತೆ ಅಂದರೆ ನೀವು ಫ್ರೀ ಇದ್ದಾಗ ಇದರಲ್ಲಿ ಸುಮ್ಮನೆ ಗೇಮ್ಸ್ ಥರ 12 into 15 ನೀವು ಅದರಲ್ಲಿ ಆಪ್ಷನ್ ಇದೆ. ಮಲ್ಟಿಪ್ಲಿಕೇಶನ, ಆ್ಯಡಿಷನ್ನ, ಸಬ್ಸ್ಟ್ರಾಕ್ಷನ್ನ, ಅದ್ರ ಬಗ್ಗೆ ನೀವು ವಿತಿನ್ ಎಷ್ಟು ಸೆಕೆಂಡಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ವಿತೌಟ್ ಯೂಸಿಂಗ್ ಪೆನ್ ಆರ್ ಪೇಪರ್ ಅಂತ ನೀವು ನಿಮ್ಮನ್ನು ನೀವೇ ಚಾಲೆಂಜ್ ಮಾಡ್ಕೊಳ್ಬೋದು. ಇದರಿಂದ ನಿಮ್ಮದು ಸ್ಪೀಡ್ ಜಾಸ್ತಿ ಆಗುತ್ತೆ ಕ್ಯಾಲ್ಕುಲೇಷನ್ದು. ಸೊ ಈ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಳ್ಳಿ, ಇಟ್ಸ್ ಗುಡ್. ನೆಕ್ಸ್ಟ್ ಡೇಟಾ ಇಂಟರ್ಪ್ರಿಟೇಷನ್, ಅರ್ಥಮೆಟಿಕ್ಸ್, ಇದಕ್ಕೆಲ್ಲ ಫ್ರೀ ಸೋರ್ಸ್ ಇದೆ ಯೂಟ್ಯೂಬಲ್ಲಿ. ಯು ಕ್ಯಾನ್ ಸರ್ಚ್. ನಿಮಗೆ ಹಿಂದಿ ಬಂದರೆ ಇದು ತುಂಬ ಯೂಸ್ ಇದೆ. ಹಿಂದಿ ಬಂದಿಲ್ಲ ಅಂದರೆ ಇಂಗ್ಲೀಷೆಲ್ಲ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಸರ್ಚ್. ಏನು ಹೇಳ್ತೀನಿ ಅಂದರೆ ಫಸ್ಟ್ 1 to 3 ವೀಕ್ಸ್ ಜಸ್ಟ್ ಟೇಬಲ್ಸ್ನ ಪ್ರಾಕ್ಟೀಸ್ ಮಾಡಿ, ಸ್ಕ್ವಯರ್ ಆ್ಯಂಡ್ ಕ್ಯೂಬ್ಸ್ನ ಪ್ರಾಕ್ಟೀಸ್ ಮಾಡಿ. ಈ ಆ್ಯಪ್ಗಳಲ್ಲಿ ನಿಮ್ಮದು ಸ್ಪೀಡ್ ಆ್ಯಂಡ್ ಅಕ್ಯುರಸಿನ ಜಾಸ್ತಿ ಮಾಡ್ಕೊಳ್ಳಿ. 1 to 3 ವೀಕ್ ಇದನ್ನು ಮಾಡಿ. ಓಕೆ, ಯಾವುದು ಟಾಪಿಕ್ಸ್ಗೆ ಜಂಪ್ ಆಗೋಕ್ಕೆ ಹೋಗಬೇಡಿ. ಪರ್ಸೆಂಟೇಜ್ ಆಗಿರ್ಬೋದು, ರೇಷಿಯೋ, ಈ ಥರ ಚಿಕ್ಕ ಟಾಪಿಕ್ಸ್ನ ನೀವು ಬೇಕಾದರೆ ಸ್ಟಾರ್ಟ್ ಮಾಡಿ. ತುಂಬ ಈ ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡು, ಪೋರ್ಟ್ ಆ್ಯಂಡ್ ಸ್ಟ್ರೀಮು, ಅದ್ರ ಬಗ್ಗೆ ಎಲ್ಲ ಬೇಡ. ಓಕೆ, ಸ್ಟಾರ್ಟಿಂಗ್ 1 to 3 ವೀಕ್ಸು ಡೆಡಿಕೇಟೆಡ್ ಆಗಿ ಕನ್ಸಿಸ್ಟೆಂಟಾಗಿ ಟೇಬಲ್ಸು, ಸ್ಕ್ವಯರ್ಸು, ಪರ್ಸೆಂಟೇಜು, ಫ್ರ್ಯಾಕ್ಷನ್ಸ್ ಇದ್ರ ಬಗ್ಗೆ ಗಮನ ಕೊಡಿ. ನೆಕ್ಸ್ಟ್ ಯು ಲೆವೆಲ್ ಅಪ್, ಆಮೇಲೆ ಟಾಪಿಕ್ಕಿಗೆ ಜಂಪ್ ಆಗಿ. ಓಕೆ, ಅದರ್ವೈಸ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇದೇನು ಏನಕ್ಕೆ ಓದ್ಕೋತಾ ಇದ್ದೀನಿ ನಾನು ಇದೆಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಇಟ್ಸ್ ಬೆಟರ್ ತುಂಬ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಯು ಕ್ಯಾನ್ ಲೆವೆಲ್ ಯುವರ್ ಸ್ಪೀಡ್. ಇದು ಕ್ವಾಂಟ್ಸ್ ಬಗ್ಗೆ. ನಿಮ್ಗೆ ಇನ್ನೂ ಡೀಟೇಲಾಗಿ ಒಂದೇ ಟಾಪಿಕ್ ಬಗ್ಗೆ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್. ಓಕೆ, ರೀಸನಿಂಗಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಒಳ್ಳೆ ಸ್ಕೋರ್ ಮಾಡ್ಬೋದಂಥ ಸಬ್ಜೆಕ್ಟು, ಹಾಗೆ ಅಕ್ಯುರಸಿನ ಹಾಳು ಮಾಡ್ಕೋಬೋದಾದಂಥ ಸಬ್ಜೆಕ್ಟು. ಎರಡು ಪಾಸಿಟಿವಿಟಿನೂ ಇದೆ, ನೆಗೆಟಿವೂ ಇದೆ. ಈಸಿ ಸ್ಕೋರಿಂಗ್ ಅಂದರೆ ಸಿಲಾಗಿಸಮ್ ಮತ್ತು ಇನ್ಇಕ್ವಾಲಿಟಿ. ಇದು 5 ಕೊಟ್ಟರೆ ಸೊ ಯು ಬೆಟರ್ ಇದು ಏನು ಟಾಪಿಕ್ ಬಗ್ಗೆ ಸರ್ಚ್ ಮಾಡಿ. ನಿಮಗೆ ಬೇಕು ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಸಿಲಾಗಿಸಮ್ ಇದು ಮತ್ತು ಇನ್ಇಕ್ವಾಲಿಟಿ, ಇದು ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಸೊ ನೀವು ಪ್ರಾಕ್ಟೀಸ್ ಇದರಿಂದ ಶುರು ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನೊಂದು ಆಲ್ಫಾ ನ್ಯೂಮೆರಿಕಲ್ಸ್ ಅಂದರೆ ಈಗ A to Z, ಅದು ಒಂದೊಂದು ನಂಬರ್. ಎಗೆ 1 ಕೊಟ್ಟರೆ ಬಿಗೆ 2, ಸಿಗೆ 3, ಹೀಗೆ ಝೆಡ್ಗೆ 26. ಇಷ್ಟು ಒಂದೊಂದು ಆಲ್ಫಾಬೆಟಿಕ್ ಒಂದು ನಂಬರ್ ಇರುತ್ತೆ. ಸೊ ಅದರಿಂದ ನಾವು ಕಂಬೈನ್ ಮಾಡಿಬಿಟ್ಟು ತುಂಬ ಜಾಸ್ತಿ ಕ್ವೆಶನ್ಸ್ನ ಪ್ರಿಪೇರ್ ಮಾಡ್ಬೋದು. ಇದರಲ್ಲಿ A to Z ತನಕ ನಂಬರ್ಸ್ ನೆನಪಿರಬೇಕು. ಬಟ್ ಇದರಿಂದ ಪೇರ್ ಆಗುತ್ತೆ. A to M ತನಕ ಒಂದು ಲೈನ್ ಆದರೆ
ಎನ್ ಟು ಝಿ ತನಕ ಒಂದು ಲೈನ್. ಇದರಲ್ಲಿ ಎಮ್ಗೆ ಪೇರು ಎನ್, ಎಗೆ ಝಿ, ಬಿಗೆ ವೈ, ಜಿಗೆ ಟಿ, ಹೆಚ್ಗೆ ಎಸ್. ನೀವು ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ. ಅದಕ್ಕೆ ಟ್ರಿಕ್ನು, ಮೆಮೊರಿ ಟ್ರಿಕ್ ಇದೆ, ಆ ಥರ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಝಲ್ಸ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಇದೇನು ಅಂದರೆ ಇಟ್ಸ್ ದ ಮ್ಯಾಟರ್ ಆಫ್ ಸ್ಪೀಡ್. ಎಷ್ಟು ಸ್ಪೀಡ್ ನೀವು ಕೂತ್ಕೊಂಡು ಮಾಡಿದರೆ 1 ಗಂಟೆ ತನಕನೂ ನೀವು ಸಾಲ್ವ್ ಮಾಡ್ಬೋದು. ಅಂದರೆ ನಮಗೆ 1 ನಿಮಿಷ 30 ಸೆಕೆಂಡಲ್ಲಿ ಸಾಲ್ವ್ ಆಗಬೇಕು ಪಝಲ್. ಸೊ ಅದಕ್ಕೆ ಪ್ರಾಕ್ಟೀಸ್, ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸು. ನಾನು ಯಾರ್ದು ಫಾಲೋ ಮಾಡ್ತೀನಿ ಅಂದರೆ ಪುನೀತ್ ಸರ್, ಹಿಂದಿಯವರು. ಪುನೀತ್ ಸರು ನನಗೆ ಪಝಲ್ ತುಂಬ ಕಷ್ಟ ಆಗ್ತಾಯಿತ್ತು. ನನಗೆ ಒಂದು ಲೆವೆಲಲ್ಲಿ ಈಸಿ ಅನಿಸುತ್ತೆ ಇವಾಗ. ಅಂದರೆ ಇನ್ನೂ ನನಗೆ ಆ್ಯಕ್ಚುಲಿ ಪಝಲ್ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಅವ್ರದ್ದು ಕ್ಲಾಸ್ನ ಡೈಲಿ ಪ್ರಾಕ್ಟೀಸ್ ಸೆಷನ್ ತೊಗೊಂಡು ಇವಾಗ ನನಗೆ ಈಸಿ ಆಗುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾವುದೇ ಟಾಪಿಕ್ ಆಗಲಿ ಮಾಕ್ ಸೀರೀಸ್ ತೊಗೋಬೇಡಿ. ಫಸ್ಟೇ 1 to 1.5 ಮಂತ್ ತನಕನೂ ಯಾವುದೇ ಮಾಕ್ ಟೆಸ್ಟು, ಮಾಕ್ ಸೀರೀಸ್ ತೊಗೋಬೇಡಿ. ಯಾಕಂದರೆ ಫುಲ್ ಡಿಮೋಟಿವೇಟ್ ಆಗಿಬಿಡ್ತೀರ. ಅಯ್ಯೋ ನಂಗೆ ಬರಲ್ಲ, ನನಗೆ ಇಷ್ಟು ಕಡಿಮೆ ಮಾರ್ಕ್ಸ್ ಬಂತು, ಆಮೇಲೆ ಹೆದರಿಕೆ, ನರ್ವಸ್ನೆಸ್ ಆಗುತ್ತೆ. ಜಸ್ಟ್ ಪ್ರಾಕ್ಟೀಸ್ ಮಾಡಿ 1 ಮಂತ್. ನೆಕ್ಸ್ಟ್ ನೀವು ಮಾಕ್ ಸೀರೀಸ್ನ ತೊಗೊಳ್ಳಿ. ಅದರಲ್ಲೂ ಸೆಕ್ಷನಲ್ ತೊಗೊಳ್ಳಿ ಸ್ಟಾರ್ಟಿಂಗು, ಆಮೇಲೆ ಹೋಲ್ ಮಾಕ್ ಸೀರೀಸ್, ಕ್ವಾಂಟ್, ಇಂಗ್ಲೀಷ್, ರೀಸನಿಂಗ್ ಎಲ್ಲ ಇರೋದು ಸೇರಿಸಿ ತೊಗೊಳ್ಳಿ. ಇದು ಈಸಿ ಸ್ಕೋರಿಂಗ್, ಸಿಲಾಕ್ಸ್ ಮತ್ತು ಇನ್ಎಕ್ವಾಲಿಟಿ. ತುಂಬ ನೀವು ಮಾರ್ಕ್ಸ್ ಹೈ ಮಾಡ್ಕೋಬೇಕು ಅಂದರೆ ಪಝಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ನಿಮ್ಮದು ಗಮನ ಕೊಡಬೇಕು. ನೆಕ್ಸ್ಟ್ ಬ್ಲಡ್ ರಿಲೇಷನ್. ಇದು ಹೆಂಗೆ ಅಂದರೆ ಬಂದರೆ ಸಖತ್ ಈಸಿ ಬರುತ್ತೆ, ಇಲ್ಲಾಂದರೆ ತುಂಬ ಕನ್ಫ್ಯೂಸಿಂಗಾಗಿರುತ್ತೆ. ಸೊ ಹೇಳೋಕ್ಕಾಗಲ್ಲ, ಅದೊಂದು ವಿಚಿತ್ರ ಸಬ್ಜೆಕ್ಟ್ ಅದು. ನೆಕ್ಸ್ಟ್ ಡೈರೆಕ್ಷನ್ ಅಂತ ಬರುತ್ತೆ. ಇದರಲ್ಲಿ ಇದು ಒಂದು ಈಸಿ ಸ್ಕೋರಿಂಗ್. ಏನಂದರೆ ಒಬ್ಬ ಇರ್ತಾನೆ, ಅವನು ನಾರ್ತ್ ಡೈರೆಕ್ಷನಲ್ಲಿ ಹೋಗ್ತಾನೆ, ಆಮೇಲೆ ರೈಟ್ ತಿರ್ಕೋತಾನೆ ಇಷ್ಟು ದೂರ 6 ಮೀಟರ್ ಆದಮೇಲೆ, ಅದಾದಮೇಲೆ ಲೆಫ್ಟ್ ತಿರ್ಕೋತಾನೆ 7 ಮೀಟ್ರ್ ಹೋಗ್ತಾನೆ. ಇವಾಗ ಸ್ಟಾರ್ಟಿಂಗಿಗೂ ಎಂಡಿಂಗಿಗೂ ಎಷ್ಟು ಡಿಸ್ಟೆನ್ಸ್ ಇದೆ, ಈ ಥರ ಕ್ವೆಶನ್ಸು ಇರುತ್ತೆ. ಇದು ಈಸಿ. ಬಟ್ ಏನು ಅಂದರೆ ನಾವು ಹೀಗೆ ನಾರ್ತಿಗೆ ಹೋಗ್ತೀವಿ, ರೈಟ್ ತೊಗೋತೀವಿ, ನಮ್ಮನ್ನು ಇಟ್ಕೊಂಡು ಆ ಪೊಸಿಷನಲ್ಲಿ ನಾವು ಕ್ವೆಶನ್ನ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ಇದು ಒಂದು ಸಬ್ಜೆಕ್ಟ್. ಇದು ಕೂಡ ಒಂದು ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಆಗುತ್ತೆ. ಇದಿಷ್ಟು ರೀಸ್ನಿಂಗ್. ಇಂಗ್ಲೀಷ್, ಇದು ನಾನು ಆಗಲೇ ಹೇಳ್ದಂಗೆ, ನಿಮಗೆ ಇಂಗ್ಲೀಷ್ ಅರ್ಥ ಆದರೆ ಇದರಂಥ ಈಸಿ ಸಬ್ಜೆಕ್ಟ್ ಯಾವುದೂ ಇಲ್ಲ. ಅರ್ಥ ಆಗಿಲ್ಲ ಅಂದರೆ ಇದರಷ್ಟು ಅಕ್ಯುರೇಸಿ ಹಾಳಾಗೋಂಥ ಸಬ್ಜೆಕ್ಟು ಇಲ್ಲ. ಸೊ ಏನು ಮಾಡಬೇಕು, ನಾವು ಸಡನ್ನಾಗಿ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ನಮಗೇನಿದೆ, ಇನ್ನೂ 3 ಮಂತ್ಸ್ ಅಂತೂ ಇದೆ ನಮ್ಮ ಕೈಯಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಏನು ಮಾಡಬೇಕು ನಾವು ಅಂದರೆ, ಸ್ಟಾರ್ಟಿಂಗಲ್ಲೇ ಎಡಿಟೋರಿಯಲ್ಸ್ ಓದ್ಕೊತ ಕೂತ್ಕೋಬೇಡಿ. ಯಾಕಂದರೆ ತಲೆ ಕೆಟ್ಟೋಗುತ್ತೆ, ನಮಗೆ ಅರ್ಥನೂ ಆಗಲ್ಲ ಏನು ನಡೀತಾ ಇದೆ ಇಲ್ಲಿ ಅಂತ. ನನ್ನದು ಸಜೆಷನ್ ಏನು, ನಾನೇನು ಮಾಡಿದೆ ಅಂದರೆ, ನಾನು ನಾವೆಲ್ಸ್ ಓದಿದೆ. ಫ್ರಿಕ್ಷನ್ ಆಗಿರ್ಬೋದು, ನಾನ್ ಫ್ರಿಕ್ಷನ್ ಆಗಿರ್ಬೋದು, ನಾವೆಲ್ಸ್ ಓದಿ. ಯಾಕಂದರೆ ನಮಗೆ ಹಾಗೆ ಅಲ್ವಾ, ಕತೆ ಆದರೆ ಓದ್ತೀವಿ, ಆದರೆ ಏನು ಬೇಕೋ ಅದನ್ನ ಓದೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸೊ ಫಸ್ಟ್ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ, ನಮ್ಗೆ ನಾವೇ ಹೆಲ್ಪ್ ಮಾಡ್ಕೊಳ್ಳೋಣ. ಫ್ರಿಕ್ಷನ್ ಅಥವಾ ನಾನ್ ಫ್ರಿಕ್ಷನ್ ನಾವೆಲ್ಸ್ನ ಓದೋಕ್ಕೆ ಶುರು ಮಾಡಿ. ಓದ್ತಾ ನಮಗೆ ಓದೋದ್ರದ್ದು ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ದೆನ್ ಎಡಿಟೋರಿಯಲಿಗೆ ಬನ್ನಿ. ಎಡಿಟೋರಿಯಲ್ ದಿನಕ್ಕೆ 3-4 ಎಡಿಟೋರಿಯಲೆಲ್ಲ ಓದ್ಬಿಟ್ಟು 2 ದಿನಕ್ಕೆ 1 in 2 days, ಒಂದು ಸ್ಟಾರ್ಟಿಂಗ್ 2 ವೀಕ್ಸ್ ಹಾಗೆ ಮಾಡಿ. ಆಮೇಲೆ ನಿಮಗೊಂದು ಹಿಡಿತ ಸಿಗುತ್ತೆ, ಯಾವುದ್ಯಾವ್ದು ಹೊಸ ಥರ ಒಂದು ವರ್ಡ್ಸ್ ಇದೆ ಟ್ರೆಂಡಿಂಗಲ್ಲಿ. ರೆಸಿಲಿಯನ್ಸ್, ಅದರ ಒಂದು ತುಂಬ ಹೈ ಲೆವೆಲ್ದು ಇಂಗ್ಲೀಷ್ ಇರುತ್ತೆ ಎಡಿಟೋರಿಯಲ್ಸಲ್ಲಿ. ಸೊ ನಮಗೊಂದು ಪ್ರಾಕ್ಟೀಸ್ ಸಿಗುತ್ತೆ, ಒಂದು ಹಿಡಿತ ಸಿಗುತ್ತೆ, ಓಕೆ ನಾವು ಓದಬಹುದು ಅಂತ. ಅದಾದಮೇಲೆ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಿಮಿಷಾ ಮ್ಯಾಮ್ದು ಕ್ಲಾಸ್ನ ಅಟೆಂಡ್ ಮಾಡ್ತಾಯಿದ್ದೆ. ನಿಜ ಹೇಳ್ಬೇಕಂದ್ರೆ ನನಗೆ ಮ್ಯಾಮ್ ತುಂಬ ಇಷ್ಟ. ಅವ್ರದ್ದು ಶಿ ಈಸ್ ವೆರಿ ಹಂಬಲ್. ಬಟ್ ನನಗೆ ತುಂಬ ಹೈ ಲೆವೆಲ್ ಅನಿಸುತ್ತೆ ನಿಮಿಷಾ ಮ್ಯಾಮ್ದು. ಕ್ಯಾಟ್ ಲೆವೆಲಲ್ಲಿ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ವರುಣ್ ಸರ್ ಅಂತ ಒಬ್ಬರು ಇದ್ದಾರೆ, ಅವ್ರದ್ದು ಫಸ್ಟು ನೌನ್ ಆಗಿರ್ಬೋದು, ಟೆನ್ಸ್ಗಳ ಬಗ್ಗೆ ಆಗಿರ್ಬೋದು, ಅದನ್ನು ನಾನು ಕಾನ್ಸೆಪ್ಟ್ ವೈಸ್ ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ. ಬಟ್ ಪ್ರಾಬ್ಲಮ್ ಈಸ್ ಅದು ಹಿಂದಿಲಿದೆ, ಕನ್ನಡದಲ್ಲಿ ಇಲ್ಲ ಅಂದ್ಕೋತೀನಿ. ಸೊ ನಿಮಗೆ ಕಂಪ್ಲೀಟ್ ಇಂಗ್ಲೀಷಲ್ಲಿ ಅರ್ಥ ಆಗುತ್ತೆ ಅಂದರೆ ನಿಮಿಷಾ ಮ್ಯಾಮ್ದು ಹೋಗಿ. ನಿಮಗೆ ಸ್ವಲ್ಪನಾದರೂ ಹಿಂದಿ ಬರುತ್ತೆ ಅಂದರೆ ಬೇರೆಯವ್ರು ಇದ್ದಾರೆ, ವರುಣ್ ಸರ್ ಆಗಿರ್ಬೋದು, ಆ ಥರದವ್ರು ತುಂಬ ಜನ ಇದ್ದಾರೆ. ಯೂಟ್ಯೂಬಲ್ಲಿ ಫ್ರೀ ಸಿಗುತ್ತೆ ಇದು. ಆಮೇಲೆ ಸಾಯಿಬಾ ಮ್ಯಾಮ್ ಅಂತಾರೆ, ಸಾಯಿಬಾ ಮ್ಯಾಮ್ ಅವರು ಆಲಿವ್ ಬೋರ್ಡಲ್ಲಿದ್ದಾರೆ ಅನಿಸುತ್ತೆ. ಅವ್ರದ್ದು ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗಿ. ಅದಾದಮೇಲೆ 120 ರೂಲ್ಸ್ ಆಫ್ ಗ್ರಾಮರ್ ಇದೆ.
ಒಂದು ದಿನಕ್ಕೆ 1 or 2 ರೂಲ್ನ ನೀವು ಕಲೀರಿ, ಅದನ್ನ ಅಪ್ಲೈ ಮಾಡಿ. ಇದು ಗ್ರಾಮರ್ಗೆ ಮತ್ತು ಎರರ್ ಡಿಟೆಕ್ಷನ್ಗೆ ಆಯಿತು, ಇದು ಆರ್ ಸಿಗಾಯಿತು. ನೆಕ್ಸ್ಟು ಪ್ಯಾರಾಜಂಬಲ್ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾನೆ ಬರೋದು, ಸ್ಟಾರ್ಟಿಂಗಲ್ಲೇ ಆಗಲ್ಲ. ಸೊ 1 to 3 ವೀಕ್ಸ್ ಇದು ಮಾಡಿ. ಸೊ 1 to 3 ವೀಕ್ಸಲ್ಲಿ ಏನು ಮಾಡಬೇಕು, ಕ್ವಾಂಟ್ಸ್, ರೀಸ್ನಿಂಗ್, ಇಂಗ್ಲೀಷು, ಟೇಬಲ್ಸ್, ಸ್ಕ್ವಯರ್ಸು, ಫ್ರ್ಯಾಕ್ಷನ್ಸು, ರೇಷಿಯೋಸ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ರೀಸ್ನಿಂಗಲ್ಲಿ ಅದೇ ಹೇಳಿದ್ನಲ್ಲ A to Z ಅದ್ರ ಬಗ್ಗೆ, ಅದು 1, 2, 3 ಅಪ್ ಟು 26 ತನಕ ಈಚ್ ಆಲ್ಫಾಬೆಟ್ಗೆ ಒಂದೊಂದು ನಂಬರ್ ಇದೆ ಆ್ಯಂಡ್ ಅದ್ರ ಪೇರ್ ನೋಡ್ಕೊಳ್ಳಿ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಸಿಲಾಕ್ಸ್ ಮತ್ತು ಇನ್ಇಕ್ವಾಲಿಟಿ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಹೈ ಸ್ಕೋರಿಂಗ್ ಸಬ್ಜೆಕ್ಟು. ಸ್ವಲ್ಪ ಇಲ್ಲಿ ನಿಮಗೆ ರೀಸ್ನಿಂಗ್ IQ ಡೆವಲಪ್ ಆಯಿತು ಅಂದಮೇಲೆ ಪಝಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟಿಗೆ ಹೋಗಿ. ನಾನು ಪಝಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಏನು ಹೇಳ್ತೀನಿ ಅಂದರೆ, ಸುಡೋಕು ಬರುತ್ತಲ್ಲ ಪೇಪರಲ್ಲಿ ಅಥವಾ ಆ್ಯಪು ಕೂಡ ಇರುತ್ತೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಈಸಿ ಲೆವೆಲಿಂದನೇ ಶುರು ಮಾಡಿ. ಸುಡೋಕು ನಿಮಗೆ IQ ಇಂಪ್ರೂವ್ ಮಾಡುತ್ತೆ ಪಝಲ್ ಸಾಲ್ವ್ ಮಾಡೋಕ್ಕೆ. ನೆಕ್ಸ್ಟ್ ಇಂಗ್ಲೀಷ್ ಏನು, ನಾವೆಲ್ಸಿಂದ ಶುರು ಮಾಡಿ. ನಾವೆಲ್ ಓದೋದು ಬರೀ ಹುಡುಗಿರು ಆ ಥರ ಎಲ್ಲ ಬೇಡ, ಹುಡುಗರು ಓದಬೇಡ್ದು, ಏನು ಆಗಲ್ಲ, ನಾವೆಲ್ಸ್ ಓದಿ. ನೆಕ್ಸ್ಟ್ ಆಮೇಲೆ ಎಡಿಟೋರಿಯಲ್ ಶುರು ಮಾಡ್ಕೊಳ್ಳಿ. ಅದಾದಮೇಲೆ 120 ರೂಲ್ಸ್ ಆಫ್ ಗ್ರಾಮರ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಜಸ್ಟ್ ಬಿಗಿನರ್ಸಿಗೆ. ರಿಪೀಟ್ ಮಾಡ್ತಾ ಇರೋರಿಗೆ, ನೀವು ಆಲ್ರೆಡಿ ನೀವು ಮೇನ್ಸಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ನೀವಿನ್ನೂ ಒಂದು ಹೆಜ್ಜೆ ಇದ್ದೀವಿ ಅಷ್ಟೇ. ಈವನ್ ನನ್ನನ್ನು ಕೂಡ ಇನ್ಕ್ಲೂಡ್ ಮಾಡ್ತಿದ್ದೀನಿ, ನಾನು ಕೂಡ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ನಿಮಗೆ ಪ್ರಾಕ್ಟೀಸ್ ಸೆಷನ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ. ಜನರಲ್ ಅವೇರ್ನೆಸ್ದು ಇನ್ನೊಂದು ವೀಡಿಯೋ ಮಾಡ್ತೀನಿ, ಯಾಕಂದರೆ ಇದು ತುಂಬ ದೊಡ್ಡ ವೀಡಿಯೋ ಆಗೋಯಿತು. ಎಷ್ಟಾಗಿದೆ, ಓ ಗಾಡ್, ಹಾಫ್ ಆನ್ ಅವರ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಲಾಸ್ಟ್ ವೀಡಿಯೋಯಿಂದ 66 ಸಬ್ಸ್ಕ್ರೈಬರ್ಸ್ ಬಂದರು. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಆ್ಯಂಡ್ ನಿಮಗೆ ಕರೆಂಟ್ ಅಫೇರ್ಸ್ ಬಗ್ಗೆ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.